ಗೃಹಲಕ್ಷ್ಮಿಯರಿಗೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ರವರಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸ್ನೇಹಿತರೆ, ನಿಮಗೆಲ್ಲ ಇನ್ನೂ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2000 ಬಂದಿಲ್ವಾ? ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಯಾಕಂದ್ರೆ ನಿಮಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ. ಸ್ನೇಹಿತರೆ, ಹಾಗೆ ದೀಪಾವಳಿ ಹಬ್ಬ ಕೂಡ ಬಂದಿದೆ. ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2000 ರೂಪಾಯಿ ಕೂಡ ರಿಲೀಸ್ ಆಗ್ತಾ ಇದೆ. ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2000 ರೂಪಾಯಿ ಒಂದು 50% ಜನರಿಗೆ ರಿಲೀಸ್ ಆಗಿದೆ. ಹಾಗಾದ್ರೆ ಮಿಕ್ಕವರಿಗೆ ಯಾವಾಗ ರಿಲೀಸ್ ಆಗುತ್ತೆ? ಸ್ನೇಹಿತರೆ ನೋಡಿ, ಕಾಂಗ್ರೆಸ್ ಸರ್ಕಾರದ 5 ಪ್ರಮುಖ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯ ಗ್ಯಾರಂಟಿ 2ನೇ ಪ್ರಮುಖ ಗ್ಯಾರಂಟಿ ಆಗಿದೆ. ಸ್ನೇಹಿತರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಏನಾದರೂ ಗೃಹಲಕ್ಷ್ಮಿಯರಿಗೆ 2000 ರೂಪಾಯಿ ಹಣನ ಕೊಡೋದು ನಿಲ್ಲಿಸ್ಬಿಡ್ತಾ? ಯಾಕಂದರೆ ಇನ್ನೂ 50% ಜನರಿಗೆ ಈವರೆಗೂ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಏನಿದೆ 2000 ರೂಪಾಯಿ ಅದು ಬಂದಿಲ್ಲ. ಸ್ನೇಹಿತರೆ ನೋಡಿ, ಮಾಧ್ಯಮಗಳಲ್ಲಿ ದಿನಕ್ಕೊಂದು ಹೇಳಿಕೆ ಸಿಗ್ತಾ ಇದೆ ನಿಮಗೆ. ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಿದೆ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರಿಗೆ ಯಾಕೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಬಂದಿಲ್ಲ ನೋಡಿ. ಸ್ನೇಹಿತರೆ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ 23ನೇ ಕಂತು, 24ನೇ ಕಂತು, 25ನೇ ಕಂತು ಎಲ್ಲ ಕಂತುಗಳನ್ನು ದೀಪಾವಳಿ ಒಳಗಡೆ ರಿಲೀಸ್ ಮಾಡ್ತಾರೆ ಅಂತ ಬರೀ ಸುಳ್ಳು ಸುದ್ದಿಗಳೇ ಬರ್ತಾ ಇದೆ. ಸ್ನೇಹಿತರೆ ನೋಡಿ, ಸರ್ಕಾರ ಅಂತೋ ಇಂತೋ ಗೃಹಲಕ್ಷ್ಮಿಯರಿಗೆ 22ನೇ ಕಂತಿನ ಹಣ 2000 ರೂಪಾಯಿ ಏನಿದೆ ಅದು ರಿಲೀಸ್ ಮಾಡಿದೆ. ಅದು 1,25,00,000 ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಮೂಲಕ ಜಮೆ ಆಗ್ತಾ ಇದೆ. ಆದರೆ ಇದರಲ್ಲಿ ಕೆಲವ್ರಿಗೆ ಯಾಕಪ್ಪ ಲೇಟ್ ಆಗ್ತಾ ಇದೆ ಅಂದರೆ ತಾಂತ್ರಿಕ ತೊಂದರೆಯಿಂದ. ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾವು ಎಲ್ರಿಗೂ ಕೂಡ 1,25,00,000 ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಮೂಲಕ ಜಮೆ ಮಾಡಿದ್ದೀವಿ ಅಂತ. ಆದರೆ ಬ್ಯಾಂಕ್ಗಳಿಂದ ಅವರವರ ಖಾತೆಗಳಿಗೆ ಹಣ ಇನ್ನೂ ತಲುಪಿಲ್ಲ ಅಂತ ಸಚಿವೆನೇ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇದು ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸು. ಅದೆಂಗೆ ಕೈ ಬಿಟ್ಬಿಡುತ್ತೆ? ಸ್ನೇಹಿತರೆ, ಖಂಡಿತ ಸರ್ಕಾರ ಇನ್ನೂ 2.5 ವರ್ಷ ಇರುತ್ತೆ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಬಂದೇ ಬರುತ್ತೆ. ಯಾರಿಗೆಲ್ಲ ಬಂದಿಲ್ಲ ಸ್ವಲ್ಪ ತಡವಾಗಿ ಬರುತ್ತೆ, ಅಲ್ಲಿಗಂಟ ತಲೆ ಕೆಡಿಸ್ಕೋಬೇಡಿ. ಸ್ನೇಹಿತರೆ, ಇನ್ನು 23ನೇ ಕಂತಿನ ಹಣ ದೀಪಾವಳಿ ಹಬ್ಬದ ದಿವಸ ರಿಲೀಸ್ ಆಗುತ್ತೆ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಖಂಡಿತ ಕಾದಿ ನೋಡೋಣ. ಸ್ನೇಹಿತರೆ, ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.